ಆತ್ಮೀಯ ರೈತ ಬಂದವರೇ ನಮಸ್ಕಾರ. ಪ್ರಸ್ತುತ ನಾವು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಹಾರೋಹಳ್ಳಿ ಕರಡಾಳ್ ಸಂತೆ ಹತ್ರ. ಸೊ ಇದಲ್ಲೇ 3ನೇ ವಿಸಿಟ್ಟು. ಅವ್ರದ್ದು ಇನ್ನೊಂದು ಫ್ಲ್ಯಾಟ್ ನೋಡಿವು, ಈಗ ಮನೆ ಹತ್ರ ಇರೋ ಫ್ಲ್ಯಾಟು. ಸೊ ಈ ಫ್ಲ್ಯಾಟಲ್ಲಿ ಅವರು ನಿಮಗೆ ಈಗಾಗಲೇ ಹೇಳಿದ್ದಾರೆ ಆ ವಿಡಿಯೋದಲ್ಲಿ, ಹುಳ ಪೂರ್ತಿ ಕಂಟ್ರೋಲ್ ಆಗೈತೆ ಅಂತ. ಜಸ್ಟ್ ಜೈವಿಕವಾಗಿ ಕೀಟಗಳನ್ನು ಕಂಟ್ರೋಲ್ ಮಾಡಿದ್ದಂಥದ್ದು. ಸೊ ಅವ್ರು ಹೇಳ್ತಿದ್ರು ಜೋಳದಲ್ಲಿ ತಿಂತಾ ಇದೆ, ಶುಂಠಿಗೆ ಬರೋಕೆ ಆಗ್ತಿಲ್ಲ ಅಂತ. ಪಕ್ಕದ ಜೋಳ ನೋಡ್ರಿ, ನೀವೇ ಗೊತ್ತಾಗುತ್ತೆ. ಪಕ್ಕದ ಜೋಳ ಬನ್ನಿ ಮುಂದೆ ನಡೀರಿ. ಪಕ್ಕದ ಜೋಳ ನೋಡ್ರಿ ಹಂಗೆ. ಹಾಂ, ಶುಂಠಿ ಎಲ್ಲ ನಾನೇನು ಸಜೆಷನ್ ಮಾಡಿದ್ನೋ ಅಷ್ಟೇ ನೋಡಿ. ಇದ್ರಲ್ಲೂ ಎಲ್ಲೆಲ್ಲೋ ಒಂದೊಂದು ಬಿಸಿಲಿರೋ ಹತ್ರ ಇದ್ರಲ್ಲೂ ಸುಡ್ತಾಯಿತ್ತು ನೋಡಿ ಅಲ್ಲಿ. ಸೊ ಇದು ಒಂಚೂರು ತೆಂಗಿನ ಮರ ಹೈಟ್ ಇದೆ, ಅದು ಸಸಿ, ಇದು ಸ್ವಲ್ಪ ದೊಡ್ಡದು. ಹಾಗಾಗಿ ಎಲ್ಲ ಕಡೆ ಬಿಸಿಲಿರೋದ್ರಿಂದ ಶುಂಠಿ ಚೆನ್ನಾಗಿದೆ ಇಲ್ಲಿ. ಹಾಂ ಸಾರಿ, ಎಲ್ಲ ಕಡೆ ನೆರಳಿರೋದ್ರಿಂದ ಬಿಸಿಲಲ್ಲ ನೋಡಿ. ಉಳಿದು ನೇರವಾಗಿ ನಿಮ್ಮ ಕಣ್ಣೆದುರಿಗೆ ತೋರಿಸ್ತಾ ಇದ್ದೀನಿ. ಜೈವಿಕ ಕೀಟನಾಶಕಗಳನ್ನು ಇವರಿಗೆ ಸಜೆಷನ್ ಮಾಡಿದ್ದೆ. ಸೊ ಹೊಡಿಬೇಕಾದ್ರೆ ನಿಮ್ಮ ಅಣ್ಣನ ತಮ್ಮನವರು, ಅವ್ರ ಹೆಸರು ಓಂಕಾರು. ಏನಾಗಬೇಕು ಓಂಕಾರ ಅವರು? ತಮ್ಮ ಆಗಬೇಕು. ಅವ್ರು ಏನಂದ್ರು, ಏನು ಸರ್ ನೀರಂಥದ್ದು ಸಜೆಷನ್ ಮಾಡಿದ್ದೀರಾ, ಬರೀ ನೀರೈತೆ ಇದರಲ್ಲಿ ಅಂತ ಹೇಳಿದರು. ಸೊ ನೀರು ಹೆಂಗೆ ಕೆಲಸ ಮಾಡೈತೆ ಅಂತ ಅವರೇ ಹೇಳ್ತಾರೆ. ಹೇಳಿ ಸರ್. ಅದು ಪಕ್ಕದಲ್ಲಿ ಈ ಜೋಳ ಬಂದು ಡೈಲಿ ಹುಳ ತಿಂತೈತೆ. ಈ ಕಡೆ ಶುಂಠಿಗೆ ಇವತ್ತಿನವರೆಗೂ ಔಷಧಿ ಹೊಡೆದಾದ್ಮೇಲೆ ಒಂದೇ ಒಂದು ಹುಳ ಬಂದ್ಬಿಟ್ಟಿದೆ ನೋಡಿ. ಇಲ್ಲೇ ಐತೆ, ಜಸ್ಟ್ ಇಲ್ಲಿ ತಿಂತಾ ಐತೆ ಜೋಳನ. ಇಲ್ಲಿ ನೋಡಿ, ಒಂದೇ ಬದ, ಇದು ಎರಡು ಒಂದೇ ಬದನೆ. ಕೆಲಸ ಹೇಗೆ ಮಾಡಿದೆ ಅದು? ಕೆಲಸ ಚೆನ್ನಾಗಿ ಮಾಡೈತೆ. ಇನ್ನೂ ಕೆಲಸ ಮಾಡ್ತಾ ಆಯ್ತಾ? ಕೊಟ್ಟು ಎಷ್ಟು ದಿನ ಆಯಿತು? ಕೊಟ್ಟು ಆಗಲೇ ಒಂದು 20 ದಿನ ಆಗೈತೆ. 20 ದಿನ. ಇನ್ನೂ ಅದು ನೀವು ಎಲ್ಲಿವರೆಗೂ ಒಂದು ಕೆಮಿಕಲ್ ಸ್ಪ್ರೇ ಕೊಡಲ್ವೋ ಅಲ್ಲಿವರೆಗೂ ಕೆಲಸ ಮಾಡುತ್ತೆ. ಚೆನ್ನಾಗೈತೆ. ಒಟ್ಟಿನಾಗೆ ಅವು ಮೆಡಿಸನ್ನು ಔಷಧಿ ಏನೈತೆ ಅದು ಅಷ್ಟು ಚೆನ್ನಾಗೈತೆ. ಇದು ಡೈಲಿ ನಾನು ಬಂದು ಜೋಳದಲ್ಲಿ ನೋಡ್ತೀನಿ, ಪೂರ್ತಿ ಜೋಳ ಇಲ್ಲೇ ನೋಡ್ರಿ, ಇದೇ ಕಣ್ಣೆದ್ರಿಗೆ ಐತೆ. ಪೂರ್ತಿ ಎಲ್ಲ ಹುಳ ತಿಂತೈತೆ. ಆದರೆ ಇಲ್ಲಿ ಪಕ್ಕಕ್ಕೆ ಶುಂಠಿಗೆ ಒಂದೇ ಒಂದು ಹುಳ ಬರ್ತಾ ಇಲ್ಲ. ಪಕ್ಕದಲ್ಲಿ ಪೂರ್ತಿ ಏನೈತೆ ಎಲ್ಲ ಹುಳ ತಿಂತಾ ಇದೆ. ಎಲ್ಲ ಫುಲ್ ಜೋಳ ಪೂರ್ತಿ ತಿಂತೈತೆ. ಆದರೆ ಇದು ಶುಂಠಿಗೆ ಒಂದೇ ಒಂದು ಹುಳ ಬಂದಿಲ್ಲ, ಅವು ಸ್ಪ್ರೇ ಮಾಡ್ದಾಗ್ಲಿಂದ. ನೋಡಿ, ಬಿಸಿಲಲ್ಲಿ ನೀವು ಜೈವಿಕ ಕೀಟನಾಶಕ ಬಳಸಿ ಉಳಿಸ್ಕೊಂಡಿದ್ದೀರ. ಕೆಲಸ ಮಾಡಿದೆ ಹಂಗಾದ್ರೆ ನಿಮ್ಮ ಪ್ರಕಾರ. ಕಣ್ಣೆದ್ರಿಗೆ ಐತಲ್ಲ ಸಾಕ್ಷಿ. ಇದಕ್ಕಿಂತಲೂ ಏನು ಮಾತಾಡಂಗಿಲ್ಲ. ಇಲ್ಲೇ ಜೋಳ ತಿಂತೈತೆ, ಇಲ್ಲಿಗೆ ಬಂದ್ಬಿಟ್ಟು ಶುಂಠಿ ತಿನ್ನಕ್ ಆಗ್ತಿರಲ್ವ ಅದಕ್ಕೆ? ಮತ್ತೆ ಇಕ್ಕಿನಲ್ಲೂ ಇಲ್ಲಿ ಜಾಸ್ತಿ ತಿಂದೈತೆ. ಪೂರ್ತಿ ಜೋಳ ಇಲ್ಲೆಲ್ಲ ಒಂಥರ ದನ ತಿನ್ನಂಗೆ ತಿಂದ್ಬಿಟ್ಟೈತೆ ಇದೆಲ್ಲ ಪೂರ್ತಿ. ಕುದುರೆ ಹುಳ ಅಂತಾರೆ ಇದನ್ನ. ಇದು ಕೊಟ್ಟು ನೋಡ್ಬೇಕಿತ್ತು ನೀವು. ಇದಕ್ಕೆ ಕೊಡ್ಲಿಲ್ಲ. ಏನೋ ಒಂಚೂರು ಇಕ್ಕಿದೀನಿ ಅಂತ ಹೇಳ್ತಿದ್ರು ಓಂಕಾರ ಅವರು. ಇತ್ತು, ಅದನ್ನ ಸ್ಪ್ರೇ ಮಾಡುತ್ತೆ ಮತ್ತಂತದ್ದು ಸ್ಪ್ರೇ ಮಾಡಿಲ್ಲ ಇದಕ್ಕೆ ಜೋಳಕ್ಕೆ. ಎಲ್ಲ ನೋಡಿ ಇಲ್ಲಿ ಪೂರ್ತಿ ನುಣ್ಣಗೆ ತಿಂದೈತೆ. ಜಸ್ಟ್ ಇಷ್ಟೇ ಅಂತರ ನೋಡಿ. ಇಲ್ಲೇ ಐತೆ, ರಾಗಿನೂ ತಿಂದೈತೆ. ಬರೀ ಜೋಳ ಒಂದಲ್ಲ, ಇದ್ರೊಳಗಡೆ ರಾಗಿನೂ ತಿಂದೈತೆ. ಬಟ್ ಇಲ್ಲೇ ಐತೆ ಶುಂಠಿ ನೋಡಿ. ಶುಂಠಿ ಹತ್ರದಲ್ಲೇ ಐತೆ, ಒಂದೇ ಒಂದು ಶುಂಠಿಗೆ ಬಂದಿಲ್ಲ. ಸೊ ಅವರೇ ಕಣ್ಣೆದ್ರಿಗೆ ನೋಡಿದ್ದಾರೆ ವ್ಯತ್ಯಾಸನ. ಸೊ ಸಜೆಷನ್ ಮಾತ್ರ ಕೊಡ್ಬೋದು, ರೈತರು ಕರೆಕ್ಟಾಗಿ ಫಾಲೋ ಮಾಡಿದರೆ ಎಲ್ಲದು ಸಕ್ಸಸ್ ಆಗುತ್ತೆ. ಇದೆಲ್ಲ ಚೆನ್ನಾಗಿದೆ ಫುಲ್ಲು. ಇಲ್ಲ ಬಿಸಿಲಲ್ಲಿ ಅಲ್ಲಿ ಸುಟ್ಟಂಗೆ ಆಯ್ತು. ಎಲ್ಲೆಲ್ಲಿ ಬಿಸಿಲು ಜಾಸ್ತಿ ಹೊಡೆದೈತು. ಹಾಂ, ಇಲ್ಲೇ ಕಾಣಿಸುತ್ತೆ ನೋಡಿ. ಹಾಂ ನೋಡಿ, ಕರೆಕ್ಟಾಗಿ ಇಲ್ಲಿ ಬಿಸಿಲು ಬೀಳುತ್ತೆ. ಇವೆರಡು ತೆಂಗಿನ ಮರ ಮಧ್ಯ ನೋಡಿ, ಇಲ್ಲಿ ಎಲ್ಲ ಸುಟ್ಟಂಗೆ ಆಗೈತೆ. ಈಗ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವೇ. ಇಲ್ಲಿ ಮಾತ್ರ ಸುಟ್ಟಂಗೆ ಆಯ್ತು. ಅದೇ ಇಲ್ಲಿ ನೋಡಿ ಪಕ್ಕದಲ್ಲಿ. ಹಾಂ, ಕರೆಕ್ಟಾಗಿ ಎಲ್ಲಿ ಬಿಸಿಲು, ಅದೇ ಟೆಂಪ್ರೇಚರ್ 38 to 40 ಹೋಯ್ತಲ್ಲಪ್ಪ. ಎಲ್ಲೆಲ್ಲಿ ಬಿಸಿಲು ಬಿದ್ದೈತೋ, ತೆಂಗಿನ ಸಸಿ ಎಲ್ಲಿ ಹೋಗೈತೋ ಅಲ್ಲಿ ಮಾತ್ರ ಆ ರೀತಿ ಆಗೈತೆ. ವರ್ಷ ನೆರಳಲ್ಲಿ ಶುಂಠಿ ಹಾಕ್ತಾ ಇರೋದೇ ಬದುಕು ಅನಿಸ್ತೈತೆ ನನಗೆ ಯಾಕೋ. ಕೆಲವು ಕಡೆ ಎಲ್ಲಾ ಕಡೆನೂ ಸುಟ್ಟೋಗೈತೆ. ಇಲ್ಲಿ ಇರ್ತದಲ್ಲ, ಈತ್ನೂರ ಹತ್ರ ಅಲ್ಲ. ಇನ್ನು ಮಳೆ ಮಲ್ಕೆನೆ ನಮ್ದು ಆದ ಫ್ಲಾಟ್ ಆಯ್ತಲ್ಲ, ಅಷ್ಟು ಬೆಡ್ಡಲ್ಲಿ ಹೆಚ್ಚು ಕಡಿಮೆ ಇನ್ನು ಬರೋ ಮಳಕೆನೇ ಇಲ್ಲ. ಅವ್ರನ್ನೆಲ್ಲ ಬರೋ ಮೊಳಕೆನೇ ಇಲ್ಲ. ಎಲ್ಲ ತೋಲು ಅವರು ನಿಮಗೆ ಬಿತ್ತನೆ ಕೊಟ್ಟಿದ್ರಲ್ಲ ನೋಡಿ. ಇಲ್ಲಿ ಬಿಸಿಲು ಬೀಳ್ತಾ ಐತೆ ಇಲ್ಲಿ. ಹಾಂ ನೋಡಿ, ಅಲ್ಲಿ ಸುಡ್ತಾ ಐತೆ. ಆ ಕಡೆ ನೆರಳಲ್ಲಿರೋ ಚೆನ್ನಾಗೈತೆ ನೋಡಪ್ಪ. ಟೆಂಪ್ರೇಚರಿಂದ ಈ ವರ್ಷ ಏನೆಲ್ಲ ಸಮಸ್ಯೆಗಳು ಶುಂಠಿ ಬೆಳೆದು, ಎಲ್ಲರೂ ಜಾಗರೂಕರಾಗಿರಿ. ಇವಾಗ ಪಾಪ ಅವರೇ ಹೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಈತ್ನೂರಲ್ಲಿ ಅವ್ರದ್ದು ಎಷ್ಟು ಎಕರೆ? 8 ಎಕರೆನೂ ಹಂಗೆ ಆಗೈತಾ? ಆತ್ಮೀಯ ರೈತ ಬಂದವರೇ, ಪರಿಸ್ಥಿತಿ ನೋಡಿ. ಸೊ ಅದಕ್ಕೆ ನಾನು ಟ್ರಯಲ್ ಮಾಡಲಿಕ್ಕೆ PS ನ ನಮ್ಮ
ಪ್ರದೀಪ್ ನಾಗಮಂಗಲದವರು, ಅಂದರೆ ಈ ಪಿರಿಯಾಪಟ್ಟಣ ಹತ್ರ ಹುಣಸೆಕೊಪ್ಪೆ ರೋಡಲ್ಲಿ ಫ್ಲ್ಯಾಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಟ್ರಯಲಿಗೆ ಅಂತ ನಮ್ಮ PS ಕೊಟ್ಟಿದ್ದೆ. ಸೊ ಸ್ಪಾಟಿಗೆ ಹೋಗ್ತೀನಿ, ಅದು ಔಷಧಿ ಕಲಿಸಿರೋದ್ರಿಂದ ಹಿಡಿದು ಸ್ಪ್ರೇ ಮಾಡಿರೋದೆಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತಾಗಲ್ಲ, ನಾಳೆ ಹೋಗ್ಬಿಟ್ಟು ಅದು ಸ್ಪಾಟಿಂದು ವಿಡಿಯೋ ಮಾಡ್ತೀನಿ. ಅದು ಸಕ್ಸಸ್ ಆಗಿತ್ತಂತ ಅಂದರೆ ಅರ್ಜೆಂಟಾಗಿ ಎಲ್ಲರೂ PS ಕೊಡ್ಕೊಳ್ಳಿ. ಸೊ ಅವರೇ ಹೇಳ್ತಿದ್ದಾರೆ ಈತ್ನೂರ ಹತ್ರ 8 ಎಕರೆಗೆ 8 ಎಕರೆನು ಪೂರ್ತಿ ಎಲ್ಲ ಸುಟ್ಟೋದಂಗೆ. ಅಲ್ಲಿ ನಿಮ್ಗೆ ತೋರಿಸಿದ್ರಲ್ಲ. ಅಂದರೆ ಬಿಸಿಲ ಫುಲ್ಲು ಹೊಲ. ಹಾಂ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೆರಳಲ್ಲಿರೋ ಚೆನ್ನಾಗೈತೆ, ಇಲ್ಲಿ ಬಿಸಿಲು ಬೀಳ್ತಿರೋದು ನೋಡ್ರಿ. 40 ದಿನ 20 ದಿನದಿಂದ ಉಳಕ್ಕೆ ಔಷಧಿ ಕೊಟ್ಟಿರೋದು ಬಿಟ್ಟರೆ 20 ದಿನದಿಂದ ಗೊಬ್ಬರ ಕೊಟ್ಟಿದ್ದೀರಾ, ಅಷ್ಟು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ನೆರಳಲ್ಲಿರೋದು ಚೆನ್ನಾಗೈತೆ, ಸೊ ಬಿಸಿಲಲ್ಲಿರೋದು ನೋಡಿ. ಸೊ ಸನ್ ಸ್ಟ್ರೋಕ್ ಆಗಿರೋದ್ರಿಂದ ಸೊ ರೈತ ಬಂದವರು ಅವರು ರೆಗ್ಯುಲರ್ ಆಗಿ ಬೆಳಿಗ್ಗೆ ರಾತ್ರಿ 2 ಟೈಮು. ಹಾಂ ಸೊ 8 ಎಕರೆಗೆ 8 ಎಕರೆನೂ ಸುಟ್ಟೋಗಿದೆ ಅಂತೆ ಅಲ್ಲಿ ಹೊಲದಲ್ಲಿ. ನೋಡಿ ಇಲ್ಲಿ ಮೊಳಕೆ ಎಲ್ಲ ಪೂರ್ತಿ ಸುಟ್ಟೋಗೈತೆ, ಫುಲ್ ಬಿಸಿಲು ನೋಡಿ. ಇಲ್ಲಿ ತೆಂಗಿನ ಮರ ಇಲ್ಲ, ಸೊ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ. ಎತ್ತರವಾಗಿರಿ. ಈ ವರ್ಷ ಶುಂಠಿದು ಏನಾಗುತ್ತೋ ಹೇಳಲಿಕ್ಕೆ ಬರಲ್ಲ. ಮಳೆ ಬಿದ್ದರೆ ಬಚಾವು, ಇಲ್ಲ ಅಂತ ಅಂದರೆ ನೋವು. 6 ಲಕ್ಷ ಬಂಡವಾಳ ಹಾಕಿರ್ತೀರ ಎಕರೆಗೆ, ಎಚ್ಚರಿಕೆಯಿಂದ ನೀರು ಕೊಡಿ. ನಮ್ಮ ಪ್ರಯತ್ನ ಏನಾಗುತ್ತೋ ನಾವು ಮಾಡಿಸ್ತಿದ್ದೀವಿ. ಫಲ ಪ್ರಕೃತಿ. ಅಷ್ಟೇ. ಇಲ್ಲಿ ನೋಡಿ, ಕಣ್ಣೆದುರಿಗೆ ಕಾಣಿಸ್ತಾ ಇತ್ತಲ್ಲ, ಬಿಸಿಲಲ್ಲಿ ನೆಳ್ಳಲ್ಲಿರೋದಲ್ಲಿ ನೋಡಿ ಶುಂಠಿ ಹೆಂಗೈತೆ. ಇದೆ ಬಿಸಿಲಲ್ಲಿ ಇರೋದು ನೋಡ್ರಿ, ಎಲ್ಲ ನಿಮ್ಮ ಕಣ್ಣೆದುರಿಗೆ ಐತೆ ರೈತ ಬಂದವ್ರೆ. ನೋಡಿ ಪೂರ್ತಿ ಬಿಸಿಲು ಬಿದ್ದೈತೆ, ಮೊಳಕೆನೆ ಬಂದಿರೋದೆಲ್ಲ ಸೀದೋಯ್ತೆ ಪೂರ್ತಿ. ಬನ್ನಿ ಅಲ್ಲದೊಂಚೂರು ನೋಡ್ಬಿಡ. ಕರ್ಕೊಂಬರೋಗಿ. ಸೊ ಅವರೇ ಹೇಳ್ದಂಗೆ 8 ಎಕರೆಗೆ 8 ಎಕರೆನೂ ಸುಟ್ಟೋಗೈತಂತೆ. ಸ್ಪಾಟಿಗೆ ನಾನು ಹೋಗೋಕ್ಕಾಗಲ್ಲ. 8 ಎಕರೆಗೆ 8 ಎಕರೆನೂ ಹೊಲ್ದಲ್ಲಿ ಮಾಡಿರೋದು ಚೆನ್ನಾಗಿ ಹುಟ್ಟಿತ್ತಂತೆ. ಸೊ ಅವ್ರನ್ನೇ ಮಾತಾಡ್ಸೋಣ, ಅವರು ಎಲ್ಲಿ ನೋಡಿದ್ದಾರೆ ಅಂತ. ಬರಲಿ, ಅವ್ರ ಪಾಪುನೇನ ಕರ್ಕೊಂಬರಕ್ಕೆ ಹೋದ್ರು. ನೋಡಿ ಇದು ಪೂರ್ತಿ ನೆರಳಲ್ಲೈತೆ, ಕಾಣಿಸ್ತಿದ್ಯಾ? ಫುಲ್ ನೆರಳಲ್ಲಿ ಇರೋದ್ರಿಂದ ಆ ಕಡೆ ನೋಡಿ ಅಲ್ಲಿ ಬಿಸಿಲು ಬೀಳ್ತೈತೆ. 2ಕ್ಕೂ ಹತ್ರಕ್ಕೆ ಹೋಗೋಣ. ನೋಡಿ ಇದು ಫುಲ್ ನೆರಳಲ್ಲಿ ಇರೋದು ಚೆನ್ನಾಗೈತೆ. ನೋಡಿ ಇಲ್ಲಿ ಬಿಸಿಲು ಬೀಳ್ತೈತೆ, ಇಲ್ಲಿ ತೆಂಗಿನ ಸಸಿ ಇಲ್ಲ, ಏನಿಲ್ಲ. ನೋಡಿ ಶುಂಠಿ ಹುಟ್ಟಿತ್ತಿದ್ದು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಮೊಳಕೆ ಕಾಣಿಸ್ತಿತ್ತು ನನಗಿದು. ಎಲ್ಲ ಮೊಳಕೆ ಸುಟ್ಟೋಗ್ತಾಯಿತ್ತು ನೋಡ್ರಿ. ನೋಡಿ ಪೂರ್ತಿ ಸುಟ್ಟೋಗ್ತಾಯಿದೆ ಬಿಸಿಲಿರೋದ್ರಿಂದ. ನೋಡಿ ಇದು ನೋಡಿ ಪೂರ್ತಿ ಮೊಳಕೆನೆ ಹೋಗ್ತೈತೆ ಬಡ್ಡಿಯಿಂದ. ಇಲ್ಲಿವರೆಗೂ ಬಿಸಿಲೈತೆ ಪೂರ್ತಿ. ಇದು ನೆಳ್ಳಲ್ಲಿ ಇರೋದು ನೋಡಿ. ಇದೇ ಫ್ಲ್ಯಾಟು, ಇದೇ ಅವತ್ತು ಮೊಳಕೆ ಬಂದಿತ್ತು, ಇದು ಅವತ್ತಲೇ ಮೊಳಕೆ ಬಂದಿದ್ದು. ಬಿಸಿಲಲ್ಲಿರೋದು ಡೆವಲಪ್ಮೆಂಟ್ ಆಗಿಲ್ಲ, ಏನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೆಳ್ಳಲ್ಲಿ 2 ಕಣ್ಣೆದ್ರಿಗೆ ಕಾಣಿಸ್ತೈತೆ ನೋಡ್ರಿ. ನೋಡಿರಿ ಪೂರ್ತಿ ಇಲ್ಲಿಂದ ಎತ್ಲಕ್ಕೆ ಫುಲ್ ನೆಳ್ಳು. ಯಾವ ಒಂದೊಂದು ಬೆಡ್ನೂ ತೋರಿಸ್ತೀನಿ ನೋಡ್ಕೊಳ್ರಿ. ಇಲ್ಲಿಂದ ಎತ್ತಕ್ಕೆ ಫುಲ್ ನೆಳ್ಳು ಐತೆ ನೋಡಿ. ಫುಲ್ಲು ಮರಗಳು, ಫುಲ್ ನೆಳ್ಳು. ಬಂದೆ ನೋಡಿ. ಇಲ್ಲೆಲ್ಲ ಪೂರ್ತಿ ನೆಳ್ಳು ಎಲ್ಲೈತೆ, ಎಲ್ಲ ಬೆಡ್ಡಲ್ಲೂ ಶುಂಠಿ ಚೆನ್ನಾಗೈತೆ. ಅದೇ ಮಧ್ಯಾಹ್ನದ ಬಿಸಿಲು. ಇದು ಕಳೆ ತೆಗಿಯಕ್ಕೆ ಕೇಳಿದ್ದೆ, ಕಳೆನೇ ತೆಗ್ದಿಲ್ಲಪ್ಪ. ಹಾಂ ಇಲ್ಲಿ ನೋಡಿ ತೆಂಗಿನ ಮರ ಹೋಗೈತೆ. ಇಲ್ಲಿ ಮಧ್ಯಾಹ್ನದ ಬಿಸಿಲು ಬೀಳುತ್ತೆ, ಬೆಳಿಗ್ಗೆದು ಬೀಳಲ್ಲ, ಸಂಜೆದು ಬೀಳಲ್ಲ. ಸಂಜೆದು ಈ ಕಡೆ ತೆಂಗಿನ ಸಸಿ ಐತೆ, ಮತ್ತು ಈ ಕಡೆ ತೆಂಗಿನ ಸಸಿ, ಬೇವಿನ ಮರ, ಈ ಕಡೆಗೆಲ್ಲ ಸಸಿ ಐತೆ. ಸೊ ಬೆಳಿಗ್ಗೆ ಬಿಸಿಲು ಮಾತ್ರ ಬೀಳಲ್ಲ, ಮಧ್ಯಾಹ್ನದ ಬಿಸಿಲು ಇಲ್ಲಿ ನೇರವಾಗಿ ಹೊಡಿಯುತ್ತೆ ನೋಡಿ.
ನೋಡಿ ಮಧ್ಯಾಹ್ನದ ಬಿಸಿಲು ಬೀಳೋಂಥ ಜಾಗದಲ್ಲೂ ಸಹ ಏನಾಗೈತೆಣ್ಣ ಎಲ್ಲ ಹೋಗೈತಿ. ಇಷ್ಟು ಚೆನ್ನಾಗಿತ್ತು ಗೊತ್ತೇನಣ್ಣ ಇದು ಮೊಳಕೆ. ಇಲ್ಲೆಲ್ಲ ಸುಟ್ಟೋಗೈತೆ ಪೂರ್ತಿ, ಅದೆಲ್ಲ ಸುಟ್ಟಿರೋದೆ. ಅವರು ಈಗ 8 ಎಕರೆ ಅಂತ ಅಂದ್ರಲ್ಲ, ಒಂದು ನಿಮಿಷ ಮಾತಾಡಿ. ಹಾಗೆ 8 ಎಕರೆ ಅಂತ ಹೇಳಿದ್ರಲ್ಲ, ಯಾವ ಊರ ಹತ್ರ ಅದು? ಇಲ್ಲೇ ಈಚ್ನೂರ ಹತ್ರ, ನಮ್ಮೂರ ಪಕ್ಕನೇ. ನಿಮ್ಮೂರ ಪಕ್ಕನೇ, ಆರೋಹಳ್ಳಿಯಿಂದ ಪಕ್ಕ. 8 ಎಕರೆ ಹೊಲಕ್ಕೆ ಮಾಡಿದ್ದಾರೆ. ಯಾವ ಊರವ್ರು ಮಾಡಿರೋದು ಅದು? 8 ಎಕರೆ ಅವರು ಇದ್ರವ್ರು. ಯಾವುದು ಅಂತಂದ್ರೆ ಅವರು ಶರಣಗೌರಿ ದೇವಸ್ಥಾನ ಐತಲ್ಲ, ಮಾಡಾಳು. ಮಾಡಾಳ ಹತ್ರದವರು. ಅವ್ರು 8 ಎಕರೆ ಇಲ್ಲಿ ಬಂದು ಮಾಡ್ಯಾರೆ. ಆ 8 ಎಕರೆ ಫ್ಲಾಟ್ ಅಲ್ಲಿ ಫುಲ್ ಈಗ ಬರ್ತಾರೆ, ಮೊಳಕೆನೂ ಸಹಿತ ಸುಟ್ಟೋಗ್ತೈತೆ. 8 ಎಕರೆ ಫ್ಲಾಟ್ ಪೂರ್ತಿ ಫ್ಲಾಟ್ ಏನೈತೆ ಎಲ್ಲ ತಲೂ ಸುಟ್ಟೋಗಿರೋದು. ಒಂದು ವಾರದಿಂದ ಶುಂಠಿ ಚೆನ್ನಾಗಿತ್ತಂತ. ಚೆನ್ನಾಗಿತ್ತು. ಒಂದು ವಾರದಿಂದ ನಾನು ನೋಡಿದಾಗ ಅಷ್ಟೆಲ್ಲ ಇತ್ತು. ಅಷ್ಟೆಲ್ಲ ಇದ್ದಿದ್ದಾಗಲೇ ಬುಡಕ್ಕೆ ಎಲ್ಲ ಪೂರ್ತಿ ಎಲ್ಲ ಕರಿ ಕೆಳಗೆ ಹೆಂಗೆ ಇದಾಗ್ತೈತೆ ಪೂರ್ತಿ. ಏನಾರು ಕೊಟ್ಟಿದ್ರಂತ ಸ್ಪ್ರೇ ಗೊಬ್ಬರ? ಅವರು ಸ್ಪ್ರೇ ಗೊಬ್ಬರ ಕೊಟ್ಟಿರ್ಬೋದು, ಆದ್ರೆ ಕೊಟ್ಟಿದಾರೇನ ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಒಟ್ಟ ನಾನು ನೋಡಿದಾಗ ಶುಂಠಿ ಚೆನ್ನಾಗಿತ್ತು. ಈಗ ಒಂದು ವಾರದಿಂದ ಇತ್ತೀಚೆಗೆ ಯಾವಾಗ ಬಿಸಿಲು ಟೆಂಪರೇಚರ್ ಉಷ್ಣಗಾಳಿ ಬಿಸ್ತು ಅವಾಗ್ಲಿಂದ ಪೂರ್ತಿ ಎಲ್ಲ ಗರಿ ಎಲ್ಲ ಒಣಗ್ತಾ ಬರ್ತಾ ಇತ್ತು. ನಾನು ನಮ್ದು ಆಗ್ತಿರಕ್ಕೆ ಏನಾದ್ರು ಇದಾಗ್ತೈತ ಅಂತೇಳಿ ಹೋಗಿ ನೋಡಕ್ ಹೋಗಿ ಅವ್ರದ್ದು ಪೂರ್ತಿ ಎಲ್ಲ ಒಣಗಿ ಹೋಗ್ತಿದೆ. 8 ಎಕರೆ ಫ್ಲಾಟ್ ಏನೈತೆ, 8 ಎಕರೆ ಫ್ಲಾಟ್ ಅಲ್ಲೂ ಸಹಿತ ಒಂದೇ ಒಂದು ದಿನ ನಿಲ್ತಾ ಇಲ್ಲ, ಆ ತರ ಒಣಗೋಗ್ತೈತೆ. 8 ಎಕರೆಗೆ 8 ಎಕರೆನು. ಆತ್ಮೀಯ ರೈತ ಬಂದವ್ರೆ, ಏನಾಗುತ್ತೋ ಶುಂಠಿದು ಗೊತ್ತಿಲ್ಲ. ಇವ್ರಿಗೆ ಹೇಳಿದ್ ನೋಡಿದ್ರೆ 8 ಎಕರೆಗೆ 8 ಎಕರೆ ಅಂದ್ರೆ 8 ಹಾಕ್ಲಿ 32 ಲಕ್ಷ. 30 ಲಕ್ಷ ಬಂಡವಾಳ 8 ಎಕರೆ. ಈ ಗತಿ ಯಾರಿಗೂ ಬರಬಾರ್ದಿತ್ತು. ಈ ವರ್ಷ ನಮ್ದು ಏನೋ ರೈತರದು 37 ಲಕ್ಷ ಅಂತಂದ್ರೆ ಕಮ್ಮಿ ಆತ ನಾನು. 8 ಎಕರೆ ನಾನು ನೋಡಿದ ಮಟ್ಟಿಗೆ ಅವ್ರದ್ದು ಶುಂಠಿ ಚೆನ್ನಾಗಿತ್ತು. 8 ಎಕರೆ ಫ್ಲಾಟ್ ಏನೈತೆ ನಾನು ನೋಡಿದಾಗ ತುಂಬಾ ಚೆನ್ನಾಗಿತ್ತು. 8 ಎಕರೆ ಫ್ಲಾಟ್ ಸಹಿತ ಪೂರ್ತಿ ಎಲ್ಲ ಬಿಸಿಲಿಗೆಲ್ಲ ಒಣಗೊಂಡು ಹೋಗ್ತೈತೆ. 8 ಎಕರೆ ಪೂರ್ತಿ 8 ಎಕರೆ ಪೂರ್ತಿ. ನಾನು ನಮ್ದು ಆಗ್ತಿರೋದ್ರಿಂದ ನೋಡೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡ್ಕೊಂಬರೋಣ ನಮ್ದೇನಾದ್ರು ಅದು ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು? ನನಗೆ ಏನ್ ಅನ್ನಿಸ್ತು ಅಂತಂದ್ರೆ ಬಿಸಿಲು ಬೀಳೋದು ಏನ್ ಬಿಸಿಲು ಟೆಂಪರೇಚರ್ ಏನೈತೆ, ಟೆಂಪರೇಚರ್ ಇಂದ ಎಲ್ಲ ಗಿಡ ಎಲ್ಲ ಸುಟ್ಟೋಗ್ತೈತೆ ಅಂತ ನನಗೆ ಅನ್ಸಿದ್ದು. ಈಗ ನಿಮ್ದು ಅವ್ರದ್ದು ನೋಡ್ಕೊಂಡ್ರೆ ನಿಮ್ ತೆಂಗಿನ ಮರದಲ್ಲಿ ಇರೋದ್ರಿಂದ ಒಂಚೂರು ಬದುಕಿದ್ದೀರಾ. ದಯವಿಟ್ಟು ಹೊಲ್ದಲ್ಲಿ ಹಾಕಿರೋರು ನೀರನ್ನ ಕಡಿಮೆ ಮಾಡಕ್ ಹೋಗ್ಬೇಡಿ. ಸೊ PS ಟ್ರಯಲ್ ಮಾಡಿಸಿದ್ದೀನಿ, ಏನಾಗೈತೆ ಹೋಗಿ ನೋಡ್ತೀನಿ. ಇಮ್ಯುನಿಟಿ ಪವರ್ ಜಾಸ್ತಿ ಕೊಟ್ಟು ಗಿಡಕ್ಕೆ ಸ್ಟ್ರೆಸ್ನ ತಡ್ಕೊಳೋ ಕೆಪಾಸಿಟಿ ಅದು ಕೊಟ್ಟಿತ್ತು ಅಂತ ಅಂದರೆ. ಸೊ 3 ದಿವಸದಿಂದ ವಿಡಿಯೋ ಮಾಡಿದ್ದೆ. 2ನೇ ತಾರೀಕು ವಿಡಿಯೋ ಮಾಡಿದ್ದೆ. ಇವತ್ತೆಷ್ಟು 5ನೇ ತಾರೀಕು. 3 ದಿನ ಆಗಿದೆ. ನಾಳೆ ಹೋಗ್ತೀನಿ. ನಾಳೆ ಹೋಗ್ಬಿಟ್ಟು ಅವ್ರ ಶುಂಠಿ ಏನಾಗಿದೆ ಅಂತ ನೋಡ್ಬಿಟ್ಟು ಸೊ ಅದನ್ನು ಎಲ್ಲ ಒಟ್ಟಿಗೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಿಮಗೆ ಹಾಕ್ತೀನಿ ರೈತ ಬಂದವ್ರೆ. ಸೊ ಎಡಿಟ್ ಮಾಡಿ ನೋಡಾಕ್ತೀನಿ. ಅದು ಓಕೆ ಆಗಿತ್ತು ಅಂತಂದರೆ ಇವರಿಗೂ ನಾನು ಅದು ಇದ್ಕಿದಂಗೆ ಫೋನ್ ಮಾಡಿದೆ ತಾನೆ. ಫೋನ್ ಮಾಡಿರೋಣ, ನೀವೇ ಫೋನ್ ಮಾಡಿ, ನೀವೇ ಇದು ಮಾಡಿ ಬರ್ತೀನಿ. ಆಮೇಲೆ ನಿಮಗೆ ಫೋನ್ ಮಾಡಿ ನಾನು ಹೇಳಿದೆ ಯಾವ ಸ್ಪ್ರೇನು ಕೊಡಬೇಡ್ರಿ ಅಂತ ಕೊಡಿ ಅಂತ ಮೊದಲು ಹೇಳಿದ್ದೆ. ಆಮೇಲೆ ಮತ್ತೆ ಬಿಸಿಲು ಟೆಂಪರೇಚರ್ ನೋಡಿ ನೀವು ಬಿಸಿಲು ಸ್ಪ್ರೇ ಯಾವ ಸ್ಪ್ರೇನು ನಾನು ಹೇಳೋರ್ಗು ಸ್ಪ್ರೇ ಮಾಡಬೇಡ್ರಿ ಅಂತ ಹೇಳಿದ್ರಿ ನೀವು. ಫೋನ್ ಮಾಡಿ. ಅವಾಗ್ಲಿಂದ ನಾವು ಯಾವ ಸ್ಪ್ರೇನು ಮಾಡಿಲ್ಲ. ಆದರೂ ಇದು ಯಾವ್ದಪ್ಪ ಅಂತಂದ್ರೆ ಬಿಸಿಲಿರೋ ಜಾಗದಲ್ಲೆಲ್ಲ ಸುಡ್ತಾ ಇತ್ತು. ಈಗ ರೀಸೆಂಟಾಗಿ ಫೋನ್ ಮಾಡಿದ್ದಲ್ಲ ನಾನು. ರೀಸೆಂಟಾಗಿ ಫೋನ್ ಮಾಡಿದ್ದೆ. ಸೊ ಒಟ್ಟಾಗಿ ಈಗ 8 ಎಕರೆಗೆ 8 ಎಕರೆನೂ ಗೋವಿಂದನ ಅವ್ರದ್ದು. ಅವ್ರೋಗಿ ನೋಡ್ಕೊಂಡ್ ಬಂದಿದ್ದಾರೆ. ರೈತರು ಅನ್ನದಾತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ನೋಡಿ ಕಣ್ಣೆದ್ರಿಗೆ ಶುಂಠಿ ಹಾಕಿದ್ದಾರೆ. ಎಷ್ಟು ಬಂಡವಾಳ ಹಾಕಿದ್ದೀರಾ? 5 ಲಕ್ಷ ಬಂಡವಾಳ ಹಾಕಿದ್ದೀರಾ. ಬಿಸಿಲಲ್ಲಿರೋದು ನಿಮ್ದು ಅದೇ ಪರಿಸ್ಥಿತಿನಾ? ತೆಂಗಿನ ಮರದ ನೆರಳಲ್ಲಿರೋದು ಚೆನ್ನಾಗೈತೆ. ಎಲ್ಲ ಕಣ್ಣೆದ್ರಿಗೆ ತೋರಿಸಿದ್ದೀನಿ ರೈತ ಬಂದವ್ರೆ. 8 ಎಕರೆ 32 ಲಕ್ಷ. ಗೋವಿಂದ ಗೋವಿಂದ. ಪಾಪ ಅವ್ರ ಪರಿಸ್ಥಿತಿ ಏನಾಗಿರಬೇಡ. ಮಾಡಾಳಿಂದ ಬಂದು ಇಲ್ಲಿ ಈತ್ನೂರ ಹತ್ರ 8 ಎಕರೆ ಹೊಲಕ್ಕೆ ಏನು 70,000ನಾ ಎಕರೆಗೆ? 70,000 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 8 ಎಕರೆ 5,60,000 ಆಯ್ತಾ? ಆಮೇಲೆ ಬಿತ್ತನೆದು ಅದು ಹೆಚ್ಚು ಕಡಿಮೆ 8 ಎಕರೆಗೆ ಅಂತಂದ್ರೆ ಒಂದು ಆಯ್ತು ಹೆಚ್ಚು ಕಡಿಮೆ 6,000 ರೇಟ್ ಇಟ್ಕೊಳ್ಳಿ. 6 ಲಕ್ಷ 6 ಸರಿ ಎಷ್ಟು 6,000 ರೂಪಾಯಿ ಅಂದರೆ 60, 120, 150 ಅಂತೆಲ್ಲ ಇಕ್ಕೋಣ ಒಂದು ಅಂದಾಜು. 1,50,000 ಅಂತಂದ್ರೆ 8 ಎಕರೆಗೆ ಎಷ್ಟಾಯ್ತು? 45 ಅಂತಂದ್ರೆ ಅಲ್ಲಿಗೆ 15 ಲಕ್ಷ ಆಯ್ತು. ಅದೇ ಶುಂಠಿದೆ 15 ಲಕ್ಷ. 15 ಲಕ್ಷ ಶುಂಠಿದು ಫ್ಲಾಟ್ 20 ಲಕ್ಷ. 20 ಲಕ್ಷ ಆಳಿಂದು ಲೇಬರಿಂದು ಉಕ್ಕೆದು ಎಲ್ಲ ಸೇರಿ 25 ಲಕ್ಷ. ಮೇಂಟೆನೆನ್ಸ್ ಎಲ್ಲ ಸೇರಿ ಒಂದು 30 ಲಕ್ಷ. 30 ಲಕ್ಷ ಬಂಡವಾಳ ಹಾಕಿ ಕಳ್ಕೊಂಡವ್ರೆ ರೈತರು. ನೆನೆಸ್ಕೊಂಡ್ರೇನೆ ಕಣ್ಣೀರು ಬರ್ತಾಯಿತ್ತು ನನಗಿಲ್ಲೇ. 32 ಲಕ್ಷ ಎಲ್ಲೆಲ್ಲಿಂದ ತಂದಾಕಿರ್ಬೇಡ ಅವರು.
ಯಾವ್ಯಾವ್ದ್ರಿಂದ ತಂದಾಕೋರಿ 32 ಲಕ್ಷ. ಶುಂಠಿ ಯಾವ ವರ್ಷನೂ ಹಿಂಗೆ ಮಾಡಿಲ್ಲ. ಶುಂಠಿ ತಪ್ಪಿಲ್ಲ, ಬಿಸಿಲದು ನಮ್ಮದು ತಪ್ಪೈತೆ. ಇರಬರ ಮರಗಳನ್ನೆಲ್ಲ ಕೊಟ್ಟು ಇವತ್ತು ಅನುಭವಿಸಂಗೆ ಮಾಡ್ಕೊಂಡಿದ್ದೀವಿ. ಸೊ ನಾನು ಹೇಳಿದ್ದೆ ರೈತರಿಗೆ ಎಲ್ಲಿನೋ ಐತೆ ನೋಡ್ಕೊಂಡು ಶುಂಠಿ ಮಾಡಿ ಅಂತ. 30 ಲಕ್ಷ ಅಂತಂದರೆ ನೆನೆಸ್ಕೊಂಡ್ರೆ ನನಗೆ ಇಲ್ಲೇ ಕಣ್ಣೀರು ಬರ್ತೈತೆ. ಅವನ ಪರಿಸ್ಥಿತಿ ಏನಾಗಿರಬೇಡ. ಈ ಬಿಸಿಲು ಟೆಂಪ್ರೇಚರ್ಗೆ ನಮ್ಮ ಸೈಡಲ್ಲಿ ಈ ಹಳ್ಳ ಸಾಲಲ್ಲಿರೋ ಬೋರ್ಗಳು ಸಹಿತ ನಿಂತೋಗಿ ಬಿಸಿಲು ಟೆಂಪ್ರೇಚರ್. ಇದು ಚಾನಲ್ ಏರಿಯಾ, ಪೂರ್ತಿ ಚಾನಲ್ ಏರಿಯಾ. ನಮಗೆಲ್ಲ ಇಲ್ಲಿ 70ರಿಂದ 80 ಅಡಿಗೆ ನೀರು ಅಂತ ಇದ್ರಾಗೆ ನೀರಿಲ್ಲ. ಏನು ಒಂದು 300-200 ಅಡಿ ತಳಕೋದ್ರೂ ನೀರಿಲ್ಲ ಈಗ. ಅಲ್ಲ ಅಣ್ಣ 8 ಎಕರೆಗೆ ಫುಲ್ ಬರ್ನೇನಣ್ಣ, ಏನೂ ಕೊಟ್ಟಿಲ್ಲ ಅನ್ಸುತ್ತೆ. ಈಗ ನನಗೆ ಮಂಡ್ಯಾಗ ಹೋಗ್ಬೇಕು ಅರ್ಜೆಂಟು. ಮಂಡ್ಯಾಗ ಹೋಗೋದ್ರಿಂದ ಆ ಸ್ಪಾಟಿಗೆ ಹೋಗೋಕ್ಕಾಗಿಲ್ಲ. ಇನ್ನೊಂದು ದಿವಸ ಬಂದಾಗ ಹೋಗ್ಬರ್ತೀನಿ ಅಲ್ಲಿ. ಇಲ್ಲಿ ಈತೂರವ್ರದ್ದು ಇಲ್ಲಿ ಈಗ ಏನಾಗೈತೆ? ಪೂರ್ತಿ ಬರ್ನಾಗೈತೆ ಅವ್ರದ್ದು. ಯಾವಾಗ ಹೇಳಿರಿ? ನಾವು ಮನೆ ನೋಡ್ತೀವಲ್ಲ ನಾನು ಅವ್ರು ನಾನು ಹಂಗಾರ ನೋಡಿದಾಗ ಫುಲ್ಲು ಬರ್ನ ಆಯ್ತು ಅವ್ರಿಗೆ. ಪೂರ್ತಿ ಎಲ್ಲ ಬರೋ ಮೊಳಕೆನ ಸಹಿತ ಪೂರ್ತಿ ಸುಟ್ಟು. ಈಗ ಅವ್ರ ಪರಿಸ್ಥಿತಿ ಅಂತಂದ್ರೆ ಅಯ್ಯೋ ಪರಮಾತ್ಮ, ದೇವ್ರು ಕೊಟ್ಟೆ ಹಾಕಿಟ್ಕೊಂತಾನಪ್ಪ. ಅಲ್ಲಮ್ಮ 30 ಲಕ್ಷ ಅಂತ ನಾವು ಎಲ್ಲೆಲ್ಲಿಂದ ತಂದಾಕಿರ್ತಾನಮ್ಮ. ಒಂದು ಕಷ್ಟ ಎಷ್ಟೈತಿ ಪರಮಾತ್ಮ ದೇವ್ರೇ. ನಾವೇ ಕೈಯಿಂದ ಮಾಡ್ಕೊಂಡಿದ್ದು ಮನುಷ್ಯರು. ಇರಬರ ಮರಗಳನ್ನೆಲ್ಲ ಕಡ್ಸಾಕಿವು. ವಾತಾವರಣ ಕೂಲ್ ಮಾಡಕ್ಕೆ ಮರಗಳಿಲ್ಲ. ತೆಂಗಿನ ತೋಟನೇ ನೋಡೋಣ, ನೀರು ಬರೋ ತೋಟನೇ 3 ಗರಿಗೆ ನಿಂತೈತಣ್ಣ. ಅಲ್ಲಿ ಮಧ್ಯದಲ್ಲಿ ಏನು ಬಿಸಿಲು ಬೀಳ್ತೈತೆ, ಅಲ್ಲಿ ಹುಟ್ಟಿಲ್ಲ. ಅದು ಪೂರ್ತಿ ಎಲ್ಲ ಏನಂತಂದ್ರೆ ಹಂಗೆ ಸೀದಾ. ಅಪ್ಪ ನೀರನ್ನ ಕಮ್ಮಿ ಮಾಡಬೇಡ್ರಿ. ನೆಳ್ಳಲ್ಲಿರೋದ್ರಿಂದ ಎಷ್ಟು ಉಳಿಸ್ಕೊಳಕಾತ್ ಅಷ್ಟು ಉಳಿಸ್ಕೊಳ್ರಿ. ಇನ್ನೇನು ಹೇಳೋಕ್ಕಲ್ಲ. ಬಿಸಿಲಲ್ಲಿರೋದಂತೂ ಉಳಿಸೋದು. ಮೊಳಕೆ ಬಂದು ನೆಕ್ಸ್ಟ್ ಮಳೆ ಬಿದ್ದು ಉಳ್ಕೋಬೇಕು. ಅದು ದೇವ್ರಿಚ್ಛೆ. ನಿಮ್ಮ ಪ್ರಯತ್ನ ನೀವು ಮಾಡಿರಿ, ಏನು ಮಾಡೋಕ್ಕಾಗಲ್ಲ. ಈ ವರ್ಷ ಹಾಕಿರೋ ಶುಂಠಿ ನನ್ನ 8 ವರ್ಷ ಸರ್ವಿಸಲ್ಲಿ ನೋಡಿಲ್ಲ. ಹೊಲ್ದಾರೆಲ್ಲ ಏನಾಗ್ತಾರೋ ಗೊತ್ತಿಲ್ಲ. ಎಲ್ಲ ಕಡೆನೂ ಸುಡ್ತೈತೆ. ಸೊ ಈಗ ನೆಕ್ಸ್ಟ್ ಹೋಗ್ತಿರೋದು ಸುಟ್ಟಿರೋ ಫ್ಲ್ಯಾಟೇ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಏನು ಮಾಡ್ಕೊಡೋಕ್ಕಾತ್ ನಾವು ಪ್ರಯತ್ನ ಮಾಡ್ತೀವಿ. ಫಲ ಪ್ರಕೃತಿಗೆ ಬಿಟ್ಟಿದ್ದು, ಭಗವಂತಂಗೆ ಬಿಟ್ಟಿದ್ದು ಅಷ್ಟೇ. ಅದೊಂದು ಮಾತ್ರ ಹೇಳ್ಬಲ್ಲೆ. ಅಷ್ಟೇ. ಮಳೆ ಬಂದ್ರೆ ಸಾಕಾಗೈತೆ. ಮೊನ್ನೆ ಪ್ರಿಯಾಪಟ್ಟಣ ಹಾಸನಿಗೆಲ್ಲ ಆಗೈತೆ ಮಳೆ. ನಮ್ಮ ಕಡೆಗಿಲ್ಲ ಇನ್ನು ತಿಪ್ಟೂರು ಸೈಡು. ಒಂದು ಮಳೆ ಬಿದ್ದು ವಾತಾವರಣ ಆದಷ್ಟು ಕೂಲಾಲಿ ದೇವ್ರೆ ಭಗವಂತ. ಅಷ್ಟು ಮಾತ್ರ ಹೇಳ್ತೀನಿ. 30 ಲಕ್ಷ ನನಗೆ ಈಗಲೇ ಕಣ್ಣೀರು ಬರ್ತೈತಿ. ಪಾಪ ಅವರು 30 ಲಕ್ಷ ಅಲ್ಲಿಂದ ಇಲ್ಲಿಗೆ ಬಂದು ಹಾಕಿವ್ರು ಬಂಡವಾಳ. ಅವ್ರು ಸ್ವಂತ ಜಮೀನಾದ್ರು ಒಂಥರ ಲೀಸಿಂಗ್ ತಗೊಂಡು ಹಾಕೊಂಡಾರೆ. ಪಾಪ ದಾರಿಲಿ ಬರ್ತಾ ಇದ್ರು ಸೂರ್ಗೆಲೆ ಕಾಣಿಸೋದು ಶುಂಠಿ. ಈಗೊಂದು ವಾರದಿಂದ ಈಚೆಗೆ ಸೂರು ಕಾಣಿಸೋದು ಆಚೆಗೆ. ಈಗ ಎಲ್ಲ ಸುಟ್ಟೋಗೈತೆ ಅಂತಂದ್ರೆ ಪೂರ್ತಿ ಬಿಸಿಲು, ಭಯಂಕರ ಬಿಸಿಲು ಬೀಳುತ್ತೆ ಅಲ್ಲಿ. ಇದೆ ಆ ಫ್ಲ್ಯಾಟಲ್ಲಿ ಏನು ಬಿಸಿಲು ಬೀಳುತ್ತೆ ಆ ಬಿಸಿಲು ಕರೆಕ್ಟಾಗಿ ಬೀಳುತ್ತೆ. ಅದೇ ಬಿಸಿಲು ಬೀಳುತ್ತೆ. ಇಷ್ಟೊತ್ತಿಗೆ ಅದೇ ಬಿಸಿಲು ಬಿದ್ದಿರುತ್ತೆ ಈ ಟೈಮಿಗೆ. ಫುಲ್ 8 ಎಕರೆನು. ನಾನು ಅವ್ರ ಹತ್ರಕ್ಕೂ ಹೋಗಿಲ್ಲ. ಈಗ ಇವ್ರು ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಅವರು ನೀರು ಪಾಪ ಬೆಳಿಗ್ಗೆ ರಾತ್ರಿ ಎಲ್ಲ ಕೊಡ್ತಾರೆ, ಆದರೂ ಸುಟ್ಟೋಗೈತೆ. 40 ಡಿಗ್ರಿ ಹೆಂಗಣ ತಡ್ಕೊಳುತ್ತೆ. ನಾವೇ 5 ನಿಮಿಷ ಇನ್ನೊಂದು ಗಂಟೆ ಬಿಡ್ಕೊಂಡು ನಿನ್ನ ನೆಳ್ಳಲ್ಲೇ ಕುತ್ಕೊಳಪ್ಪ ನೋಡ ನಿನ್ ಕಾಲ ಆದ್ರೆ. ಫ್ಯಾನ್ ಹಾಕಿರ್ ಫ್ಯಾನಿನ ಗಾಳಿನೂ ಸಹಿತವಾಗಿ ಬಿಸಿಲು ಬೆಂಕಿ ಬಂದಂಗೆ ಬರುತ್ತೆ. 8 ಎಕರೆ ಅಪ್ಪ ಭಗವಂತ. ಇನ್ನೂ ನೋಡ್ಬೇಕು ಇವತ್ತು ಹೋಗಿ. ನಾವೆಲ್ಲ ಫಸ್ಟು ನಮ್ಮ ರೈತರವೆಲ್ಲ ಏನೇನು ಇದಾವೆ ಅಂತವ 2 ದಿನ ಸೇಲ್ಸು ಅಲ್ಲಿರಲಿ. ಫಸ್ಟ್ ಹೋಗಿ ಶುಂಠಿ ಫ್ಲ್ಯಾಟ್ಕೊಂಡು ನೋಡಬೇಕು. ಭಗವಂತ ಬದುಕಳ್ಳಿ ಕಣಪ್ಪ. ಎಲ್ಲರೂ ಕಷ್ಟಪಟ್ಟು ಲಕ್ಷ ಅಂತ ಬಂಡವಾಳ ಹಾಕೋರೆ ದೇವ್ರೆ. ಸರಿ ಇದು ಎಲ್ಲೆಲ್ಲಿ ಬಿಸಿಲೈತಮ್ಮ ಅಲ್ಲಿ ಮಾತ್ರ ಸುಟ್ಟೈತೆ. ಎಲ್ಲೆಲ್ಲಿ ನೆಳ್ಳೈತೋ ಅಲ್ಲಿ ಪೂರ್ತಿ ಚೆನ್ನಾಗೈತೆ. ಅದೇ ತುತ್ತುದಿ ಗರಿ ಮಾತ್ರ ಸುಟ್ಟೈತೆ ನೆಳ್ಳಲ್ಲಿರೋದು. ಮೇಲೆ ಚೆನ್ನಾಗೈತೆ. ಮೇಲೆ ಎರಡೂ ನೋಡಿದ್ವಲ್ಲ. ಹೇಳ್ಬೇಕು ಅಂತಂದ್ರೆ ಇದೇ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಅಪ್ಪ. ನಿಮ್ಮ ಅದೃಷ್ಟ ಹೊಲಕ್ಕೆ ಹಾಕಿಲ್ಲ ನೀವು, ನನ್ನ ತಾಯ್ದಿರೋ ಅದೃಷ್ಟ ಅಷ್ಟೇ. ಅದನ್ನ ಹಂಗಂತ ತಿಳ್ಕೊಳ್ರಿ. ಈ ವರ್ಷ ಇನ್ನೇನು ಹೇಳೋಕ್ಕಲ್ಲ. ತೆಂಗಿನ ತೋಟದಲ್ಲಿ ಹಾಕ್ತಾರೆ ಅದೃಷ್ಟವಂತರು, ಹೊಲ್ದಲ್ಲಿ ಹಾಕ್ತಾರೆ ಹಾಳಾಗಿ ಹೋದ್ರು ಅನ್ಬೇಕಷ್ಟೇ. ನಾನು ಏನು ಹೇಳೋಣ. ಈಗ ಅದೇ ಪರಿಸ್ಥಿತಿ ಅಲ್ಲ ನೋಡ. 8 ಎಕರೆ ಹೋತು ಅಂತಂದ್ರೆ ಹೊಟ್ಟೆಲ್ಲ ಉರಿತಿಲ್ಲ. ತೆಂಗಿನ ತೋಟನೇ ನೋಡ್ರಿ ಇಲ್ಲಿ ಯಪ್ಪ. ಸೊ ಈ ಫ್ಲ್ಯಾಟಲ್ಲಿ ಏನು ಬಿಸಿಲು ಬೀಳ್ತಾ ಇತ್ತು. ಅದೇ ಬಿಸಿಲು ಬೀಳುತ್ತಾ ಫ್ಲ್ಯಾಟಿಗೆ. ಇದಕ್ಕಿನ್ನಲ್ಲೂ ದೊಡ್ಡ ದೊಡ್ಡ ತೆಂಗಿನ ಮರಗಳು. ಇಲ್ಲಿ ಏನು ಬಿಸಿಲು ಬೀಳ್ತೈತೆ ಅದಕ್ಕಿನ್ನಲ್ಲೂ ಜಾಸ್ತಿ ಬಿಸಿಲು ಬೀಳುತ್ತದು.
ಪೂರ್ತಿ ಪೂರ್ತಿ ಈ ಬೈಲಲ್ಲಿ ಏನು ಬೀಳುತ್ತೆ ಆ ಬಿಸಿಲು ಕರೆಕ್ಟಾಗಿ ಬೀಳುತ್ತೆ. ಈಗಲೇ ನಿಂತ್ಕೊಳಕ್ಕಾಗ್ತಾ ಇಲ್ಲ. 9 ಗಂಟೆಗೆ ಈಗ ನಿಂತ್ಕೊಳಕ್ಕಾಗ್ತಿಲ್ಲ ಇಲ್ಲಿ. ಕರೆಕ್ಟಾಗಿ ಇನ್ನೊಂದು ಗಂಟೆ ದಾಟ್ತು ಅಂತಂದರೆ ಫುಲ್ ಬರೋ ಗಾಳಿನೂ ಸಹಿತ ಬೆಂಕಿ ಬಂದಂಗೆ ಬರುತ್ತೆ ಅಷ್ಟು ಟೈಮ್. ಅದು ನಮ್ಮ ತೆಂಗಿನ ತೋಟದ ಏರಿಗಳಲ್ಲಿ ಆ ಏರಿಯಾದಲ್ಲಿ ಅಂದ್ರೆ ಯೋಚನೆ ಮಾಡ್ರಿ, ನಮ್ಮ ತೆಂಗಿನ ತೋಟ ಇರೋದು ನೆಳ್ಳ ಏರಿಯಾದಲ್ಲಿ ಆ ಬಿಸಿಲು. ನಮ್ಮ ಪಿರಿಯಾಪಟ್ಟಣ ಸೈಡ್ ಹೋದ್ರೆ ಎಲ್ಲೂ ಮರಗಳಿಲ್ಲ. ಪಿರಿಯಾಪಟ್ಟಣ ಸೈಡ್ ಇರ್ಲಿ, ಉಳಿಯಾರ ಸೈಡ್ ಹೋಗ್ಬಿಟ್ರೆ ಉಳಿಯಾರ ನನ್ನ ತವರು ಟಿಪ್ಟು ಮುತ್ಕೆಟ್ಟ ಬಿದಿರಿ ಸೋರು ನಾವು ಅಂತಾರಲ್ಲ, ಅದೇ ನಮ್ಮ ತವ್ರ ಮನೆ. ಆ ಕಡೆಗೆ ಹೋದ್ರೆ ಇಲ್ಲಿ 10 ನಿಮಿಷ ಇದ್ರೂ ಇರ್ಬೋದು, ಆ ಕಡೆ ಎತ್ತಕ್ಕಾಗಲ್ಲ. ಟಿಪ್ಟೂರ್ ದಾಟಿರ್ ಮುಗೀತು. ಅಲ್ಲಿ ಆ ಕಾಲಕ್ಕೂ ನೀರೇ ಇಲ್ಲ. ಈಗ 8 ಎಕರೆ ಅಂತಂದ್ರೆ ನಾನು ಅವನ ಪರಿಸ್ಥಿತಿ ಯೋಚನೆ ಮಾಡ್ತಾ ಇದ್ದೀನಿ. 8 ಎಕರೆ ಪರಿಸ್ಥಿತಿ. ಪಾಪ ಅವರು ಸರಿ ಅಣ್ಣ, ಈಗ ಹೋಗವು ಎಲ್ಲ ಬಿಸಿಲು ಇಂದ ಎಡವಟ್ಟಾರವನ್ನೇ ನೋಡಕ್ ಹೋಗ್ತಿರೋದು. ಏನೇನಾಗುತ್ತಾಗ್ಲಿ, ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ, ದೇವ್ರಿಗೆ ಬಿಟ್ಟಿದ್ದಷ್ಟೇ. ಈ ವರ್ಷ ನೆಳ್ಳಲ್ಲಿ ಹಾಕಿರೋರೆ ಬುದ್ಧಿವಂತರು, ಹೊಲ್ದಲ್ಲಿ ಹಾಕಿರೋರೆ ದಡ್ರು. ನಾನು ನಾನು ಏನು ಕತೆನು. ಸರಿ ರೈತ ಬಂದವ್ರೆ, ಬರ್ತೀನಿ ಅಣ್ಣ, ಬರ್ತೀನಿ. ಹಾಂ, ಆದ್ರೂ ಅಮ್ಮ 8 ಎಕರೆ 30 ಲಕ್ಷ ಇಡೀ ಜೀವಮಾನ ಪರ್ಯಂತ ದುಡಿಬೇಕಲ್ಲಮ್ಮ ನಮ್ಮಂತರು. ಹಾಂ, ನಾವು ಜೀವನ ಪರ್ಯಂತ ದುಡಿಬೇಕಣ್ಣಮ್ಮ. 30 ಲಕ್ಷ ದುಡಿಬೇಕು ಅಂದ್ರೆ ಕೇಳಿನೇ ನಿಂಗೆ. ನನಗೆ ಅಲ್ಲೇ ಬಂದೇ ಬಿಟ್ಟು ಅವಣ್ಣ ಹೇಳ್ತಿದ್ದಂಗೆ ಕಣ್ಣಲ್ಲಿ ಬಂದು. ಭಗವಂತ, ನಾವು ಪ್ರಕೃತಿ ಹಾಳು ಮಾಡಿದ್ ನಾವೇ. ಇನ್ನು ಎಲ್ಲಾರ್ದು ಏನೇನಾಗುತ್ತೋ ನೋಡ್ಬೇಕಣಪ್ಪ. ಫಸ್ಟು ಎಲ್ಲಾರ್ದು ಹೊಲ್ಗಳು ನೋಡ್ಬೇಕು ಅಷ್ಟೇ. ನೀವು ಎಲ್ಲಾರು ಹೊಲಗಿಲ್ಲ ಮಾಡ್ಕೊಂಡು ಹೊಲ್ಗಿಲ್ಲಕ್ ಹಾಕಿದ್ರ ಪರಿಸ್ಥಿತಿ ಏನಾಗಿರ್ತಿತ್ತು. ಈ ವರ್ಷ ಏನ್ ಗೊತ್ತಾ, ಈ ಹೊಲಕ್ಕೆ ಈ ಕಡೆ ಸೈಡ್ ಇದಾವಲ್ಲ, ಅವ್ ಕೇಳ್ಬಿಟ್ಟು ಹಾಕ ನಿಂತ ಇದ್ದು ನಾವು. ನಾನಿದ್ದಾಳೆ ಏನಂತೆ, ಬೇಡ ಸ್ವಾಮಿ ಇದೊಂದು ವರ್ಷ ನಮ್ದ್ರಲ್ಲೇ ಬೆಳೀರಿ, ಮುಂದಿನ ವರ್ಷಕ್ಕೆ ನೋಡನಿ. ಈ ವರ್ಷ ಇಲ್ಲೇ ನಮ್ದ್ರಲ್ಲೇ ಹಾಕ್ಬಿಡ್ರಿ, ಮುಂದಿನ ವರ್ಷಕ್ಕೆ ನೋಡ್ಕೊಳನಿ, ಮುಂದಿನ ವರ್ಷಕ್ಕೆ ತಗೊಂಡ್ ಹಾಕಿರಾಗುತ್ತೆ ಅನ್ನೋದಕ್ಕೆ ಅವ್ರೇನ್ ಮಾಡಿದ್ರು, ನಮ್ಮದಕ್ಕೆ ಹಾಕಿದ್ರು. ಅಲ್ಲ, ನೀವು ಈಗ ಆ ಹೊಲಕ್ಕೆ ಹಾಕಿದ್ರೆ ನಿಮ್ದು ಅದೇ ಪರಿಸ್ಥಿತಿನ. ಹೊಲದ ದುಡ್ಡು ಎಷ್ಟು? ಅಯ್ಯೋ ದೇವ್ರೇ ಪರಮಾತ್ಮ, ಹೊಲದ ದುಡ್ಡು ಎಷ್ಟು, ನೀರು ಎಷ್ಟು, ಗೊಬ್ಬರ ಎಷ್ಟು, ಏನು ಒಂದೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ನನಗೆ 22 ಫೋನ್ ಬಂದು, ಅವ್ರು ಯಾರು ನನಗೆ ಗೊತ್ತಿಲ್ಲ, ಎಲ್ಲಾರ್ದು ಅದೇ ಸಮಸ್ಯೆ. ಎಲ್ಲ ಫೋಟೋ ಕಳ್ಸೋರಿ, ಎಲ್ಲ ಸುಟ್ಟೋಗೈತಿ ಶುಂಠಿ. 22 ಫೋನು ನೆನ್ನೆ ಒಂದೇ ದಿನ. ಅಲ್ಲಿ 8 ಎಕರೆ ಫ್ಲಾಟೇ ಹೋಯ್ತಂತೆ. ನಿಮ್ದು ಹೆಂಗ ನೆಳ್ಳಲ್ಲಿರೋ ಹೊತ್ತಿಗೆ ಇಷ್ಟಾರು ಐತೆ ಶುಂಠಿ. ತುತ್ತುದಿ ಮಾತ್ರ ಒಂಚೂರು ಒಣಗೈತಿ. ಅದು ಬಿಸಿಲು ಬಿದ್ದಿರತ್ತವೆಲ್ಲ ಬಡ್ಡಿಗೆ ಹೋಗ್ತಾ ಇತ್ತು ನೋಡ್ರಿ. 20 ದಿವಸದಿಂದ ಏನೂ ಕೊಟ್ಟಿಲ್ಲ ಇದಕ್ಕೆ. ಇಲ್ಲ ಹೆಂಗ ನಾನು ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೀನಿ ಬರ್ರಿ. ಈಗ ಅವ್ರು ಏನು ಕೊಟ್ಟಿಲ್ವ. ಈಗ ಔಷಧಿ ಕೊಟ್ಟಿದ್ದು ಏನಾರು ತೊಂದರೆ ಆಗಿತ್ತು ಅಂತ ಅನ್ನಂಗಿದ್ದಿದ್ರೆ, ಈಗ ಅಲ್ಲಿ 20 ದಿವಸದಿಂದ ನಿಮ್ಮ ತೋಟದಲ್ಲೇ ಕಣ್ಣೆದ್ರಿ ಕಾಣಿಸ್ತಾ ಐತಲ್ಲ, ತೆಂಗಿ ಮರದ ಸರೌಂಡಿಂಗಲ್ಲಿ ಇರೋದೆಲ್ಲ ಚೆನ್ನಾಗೈತಿ. ಎಲ್ಲಿ ಬಿಸಿಲು ಬೀಳುತ್ತೋ ಆ ಫ್ಲಾಟಲ್ಲಿ ಅಲ್ಲ. ಈಗ ಅಲ್ಲಿ ನೋಡಿ, ತೆಂಗಿ ಮರದ ಸುತ್ತ ಇರೋದು ಎಲ್ಲ ಚೆನ್ನಾಗೈತಿ, ಮದ್ದಿದ್ದು ಎಲ್ಲ ಹೋಗ್ತಾ ಐತಿ. ಔಷಧಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಬಿಡ್ರಿ. ಈಗ ಹಂಗನಂಗಿದ್ರೆ ಅವ್ರು 8 ಎಕರೆಗೆ 8 ಎಕರೆನೂ ಹೋಯ್ತಲ್ಲ ಬಿಸಿಲು ಬೀಳೋ ಹೊತ್ತಿಗೆ. ಶಿವ, ಎಲ್ಲ ಆಂಟಿ ಯುಗಾದಿ ಹೊತ್ತಿಗೆ ಮಳೆ ಆಗಿರೋದಲ್ಲ ನಮಗೆ. ಅಮಾಸೆ ಬಂತಲ್ಲ 8ನೇ ತಾರೀಕಿಗೆ 1 ತಿಂಗಳು ಆಗೋತಪ್ಪ. ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ರೈತರದು ಈ ವರ್ಷ, ನಾನಂತೂ ಗೊತ್ತಾಗಲ್ಲ. ಈಗ ಅವರೇ ಕಣ್ಣೆದ್ರಿಗೆ ನೀವು ಅವಲ್ ತಕ ಹೋಯ್ದ್ರಾ? ಇಲ್ಲ, ನಾನು ಹೋಗಿಲ್ವಾ? ಅವ್ರು ಹೇಳ್ತಾರೆ ಕೇಳ್ರಿ, ಏನಂಟಿ ಏನಾಯ್ತಲ್ಲಿ? ತೆಂಗಿ ಮರದ ನೆಳ್ಳೆ ಐತಲ್ಲ, ಅಲ್ಲಿ ಒಂದು ಚೂರು ಏನೂ ಆಗಿಲ್ಲ.
ಬಿಸಿಲೈತಲ್ಲ ಅದನ್ನ ಒಂದು ತೆಂಗಿನ ಸಸಿಗಳು ಹೋಗಿರ್ತಾವ, ಬಿಸಿಲೈತಲ್ಲ ಆ ಬಿಸಿಲಲ್ಲೆಲ್ಲ ಪೂರ್ತಿ ಸುಟ್ಟ ಕೆಳಗೆ ಬಡ್ಡೆನೆ ಕೊಪ್ಪಾಗಿ ಸುಟ್ಟು ಕೆಳಕ್ತಿರ್ತಾ ಇದೆ. ಉರ್ದು ಹೋಗ್ತಾ ಐತಿ ಬೆಂಕಿ ಮಳೆ ಹಚ್ಚಿದಾಗ ಉರಿ ಇತ್ತಲ್ಲ ಹಂಗೆ ನೆಳ್ಳಲ್ಲಿ ಹಾಕಿ ಉಳಿಸ್ಕೊಂಡಿದ್ದೀರ ಅಷ್ಟೇ. ಅವ್ರದ್ದು 8 ಎಕರೆ ಅವರು ತೆಂಗಿನ ತೋಟದಲ್ಲಿ ಹಾಕಿರೋದು ದೊಡ್ಡ ಮರಗಳು. ಮರಗಳು ದೊಡ್ಡವಾಗ್ಬಿಟ್ಟು ನೋಡಿ, ಈ ಸೈಜ್ ಇದ್ದಿದ್ರೆ ಹೆಂಗೋ ಒಂದ್ ಸ್ವಲ್ಪ ಬದುಕೊಂಡಾರು ಪಾಪ. ಈಚನೂರದು ಪೂರ್ತಿ 8 ಎಕರೆ ಪ್ಲಾಟ್ ಪೂರ್ತಿ ಬೆಂದೋಗಿತ್ತಂತೆ ಪಾಪ. 8 ಎಕರೆ ಅಂದ್ರೆ 30-35 ಲಕ್ಷ ಆಯ್ತು. ಫಸ್ಟು ಶುಂಠಿ ಉಳಿಸ್ಕೇಳ್ರಿ, ಸ್ಟ್ರೆಸ್ ಅಲ್ಲಿ ಇದಾವೆ ಗಿಡಗಳು ಸರಿನಾ. ನಾನು ಹೇಳಿದ್ನಲ್ಲ ಹೋಗಿ ಫೋನ್ ಮಾಡ್ತೀನಿ ಅಂತ, ಹೋಗಿ ಫೋನ್ ಮಾಡ್ತೀನಿ. ಅದು ಮತ್ತೆ 4 ತಿಂಗಳು ಅದೇನು ಇವು ನಮ್ಮನೇಲಿ ಏನ್ ಕೇಳ್ತಾ ಇದ್ರೆ ಗೊತ್ತಾ, ನನಗೆ ಅರ್ಥ ಆಗ್ತೈತೆ. 4 ತಿಂಗಳಾದ್ಮೇಲೆ ಹೆಂಗ್ ಕೊಟ್ರು ತಾಣಲ್ಲ ಅಂದ್ರಲ್ಲ, ಹೇಳ್ತೀನಿ ಸಮಾಧಾನವಾಗಿರಿ. ನಾವು ಡಿಸ್ಕಷನ್ ಮಾಡ್ಕೋಬೇಕಲ್ವಾ, ಅರ್ಥ ಆಗ್ತೈತ. ರೈತರು ಏನ್ ಮಾಡ್ತಾರೆ, ರೈತರು ಏನ್ ಮಾಡ್ತಾರೆ, ಈಗ ಬಿಸ್ಲಿಗೆ ಸುಟ್ಟೋ ಐತಿ, ನಾವೇನಾರು ಹೋಗಿ ಔಷಧಿ ಕೊಟ್ಟು ಅಂದ್ರೆ ನೀವು ಔಷಧಿ ಕೊಟ್ಟಿದ್ಕೆ ಸುಟ್ಟೋತು ಅಂತಾರೆ. ಈಗ ಆಲ್ರೆಡಿ ಕೆಲವು ಕಡೆ ಮಾತುಗಳು ಬಂದು ನನಗೆ. ಈಗ ಹಂಗಿದ್ದೀರ ನಿಮ್ದು ಈಗ ನೆರಳಲ್ಲಿರೋದು ಚೆನ್ನಾಗೈತಿ, ಬಿಸಿಲಲ್ಲಿರೋದು ಸುಟ್ಟು ಹೋಗ್ತಾ ಐತಿ. ಇದು ಇದ್ದೇ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಅದ್ರದೇ ಇದ್ರಲ್ಲೇ ನೋಡ ಆಂಟಿ. ಈಗ ಇಲ್ಲೇ ಬಾರ ಆಂಟಿ, ಇಲ್ಲಿ ಬರ್ರಿ. ಇಲ್ಲಿ ನೆಳ್ಳ ಐತಲ್ವೇನ ಆಂಟಿ, ಇಲ್ಲಿ ನೆಳ್ಳ ಐತಿ, ಇಲ್ಲಿ ಕಾಣಿಸ್ತಾ ಆಯ್ತಾ. ಇಲ್ಲಿ ನೆಳ್ಳಲ್ಲಿರೋದು ನೀವೇನೂ ಕೊಟ್ಟಿಲ್ಲ, 20 ದಿವಸ ಆತು ಒಂದು ಉಳಿದ ಔಷಧಿ ಕೊಟ್ಟು. ಅದ್ ಬಿಟ್ರೆ ಏನಾರು ಕೊಟ್ಟಿದ್ದೀರಾ? ತಂದಿರೋ ಮೆಡಿಸಿನ್ ಎಲ್ಲ ಹಂಗೆ ಇಟ್ಕೊಂಡಿದೀವಿ, ಏನು ಕೊಟ್ಟಿಲ್ಲ. ನೋಡ್ರಿ ಇಲ್ಲಿಂದ ಇತ್ಲಾಗಿ ಹಿಂಗೈತೆ, ಇಲ್ಲಿ ಮಧ್ಯಕ್ಕೆ ನೋಡ್ರಿ, ಇಲ್ಲಿ ಬಿಸಿಲು ಬೀಳ್ತಾ ಐತೆ ನೋಡ್ರಿ. ಇಲ್ಲಿ ನೋಡೋಣ, ಅಲ್ಲೇ ಫ್ಲಾಟ್ ಎಲ್ಲ ನಿಂದು ಹಿಂಗೆ ಆಗ್ತಿತ್ತು ಕಾಣ, ಮಧ್ಯದಲ್ಲಿ ಕಾಣಿಸ್ತಾ ಆಯ್ತಾ ಸುಟ್ಟೋಗ್ತಿರೋದು. ಇದು ಔಷಧಿದು ಅಂತ ನಾವು ಸುಮ್ಮನೆ ಮಾತಾಡೋದಷ್ಟೇ. ಬಿಸಿಲಿನ ಹೊಡೆತಕ್ಕೆ ಈ ಥರ ಆಗಿರೋದು ಒಂದು ಬಿಟ್ಟರೆ, ನೀವು ಕೊಟ್ಟಿರೋದ್ರಿಂದ ಆಗಿಲ್ಲ. ನೀವು ಕೊಟ್ಟರೆ ಔಷಧಿನೇ ಹೊಡೆದಿಲ್ವಲ್ಲ ನಾವು ಇನ್ನೂ. ಉಳದ್ ಮಾತ್ರ ಹೊಡೆದು ನೋಡಿ, ಹುಳನೂ ಇಲ್ಲ. ಉಳದ್ ಇಲ್ಲೇ ನೋಡ್ರಿ, ಇಲ್ಲಿ ಎಲ್ಲ ತಿಂದೈತಿ, ಸಬ್ಬೆ ತಿಂದೈತಿ, ಇದು ತಿಂದಿಲ್ಲ. ಇಲ್ಲೇ ಬದ ನೋಡ್ರಿ, ಇಲ್ಲೇ ಜೋಳ, ರಾಗಿನೂ ತಿಂದೈತೆ, ಶುಂಠಿಗೆ ಮಾತ್ರ ಒಂದು ಬಂದಿಲ್ಲ. ನೋಡಂಟಿ, ನಮ್ದೇನ್ ಪ್ರಯತ್ನ ಐತೋ ನಾವು ಮಾಡ್ತಿದೀವಿ. ದೇವ್ರ ಪ್ರಯತ್ನ, ಭಗವಂತ ಫಲ ಕೊಡೋದು ಅವನಿಗೆ ಬಿಟ್ಟಿರೋದು ಅಷ್ಟೇ. ಬಂದಾಗೆಲ್ಲ ಎಳ್ಳೀರು ಕೊಟ್ಟು ಕಳಿಸ್ತಾರೆ, ಏನೋ ಋಣ ಉರಿಸ್ತಾರೆ. ಅದಕ್ಕೇನೆ ಹೇಳ್ತಿರೋದು, ನನಗೆ 2 ದಿವಸ ಸುಮ್ನಿರಿ, ಅರ್ಥ ಆಯ್ತು. ಅದಕ್ಕೆ ಏನಾರು 2 ದಿನ ಸುಮ್ನಿರಿ ಸರಿನಾ. ಫಸ್ಟು 2 ದಿನ ಸುಮ್ಮನಿದ್ಬಿಡಿ. ಟೆಂಪ್ರೇಚರ್ನು ನಾನು ಒಂಚೂರು ನೋಡ್ತೀನಿ, ಎಲ್ಲ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ಆಮೇಲೆ ನೋಡ್ರಿ, ನಾವು ಕೊಡೋದು ಔಷಧಿಗಳದು ಸಜೆಷನ್ ಕೊಡೋ ಔಷಧಿದು ನೋಡಿ, ಇಲ್ಲಿ ತಿಂದೈತೆ, ಇಲ್ಲಿ ತಿಂದಿಲ್ಲ, ಕೆಲಸ ಮಾಡ್ತೈತೆ ಇನ್ನೂ ಅದು ಅಷ್ಟೇ ತಿಳ್ಕೊಳ್ಳಿ.